ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಉಪ್ಪಳ ಜಂಕ್ಷನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಭಾರೀ ಅಗ್ನಿ ದುರಂತ. ಕೆಎಂ ಸ್ಟೋರ್ನ ಮೇಲ್ಭಾಗ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ. 10 ಲಕ್ಷ ರೂಪಾಯಿ ನಷ್ಟ. ಮಾರುವೇಷದಲ್ಲಿ ಬಂದ ಪೊಲೀಸರು, ಹಲವು ಪ್ರಕರಣಗಳಲ್ಲಿ ಆರೋಪಿಯಾದ ವ್ಯಕ್ತಿಯ ಬಂಧನ. ಬುರ್ಕಾ ಧರಿಸಿ ಆಗಮಿಸಿದ ಯುವಕ ಬಂಧನ ದಾಖಲಿಸಿ ನಂತರ ಜಾಮೀನಿನ ಮೇಲೆ ಬಿಡುಗಡೆ. ಮಾದಕ ವಸ್ತು ಪ್ರಕರಣದ ಆರೋಪಿಗೆ 10 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 1 ಲಕ್ಷ ರೂಪಾಯಿ ದಂಡ. ಶಿಕ್ಷೆ ವಿಧಿಸಿದ ಕಾಸರಗೋಡು ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ. ಮೇಯ ಪದವಿನಲ್ಲಿಯೂ ಎಂಡಿಎಂಎಯೊಂದಿಗೆ ವ್ಯಕ್ತಿಯ ಬಂಧನ. ಶಿರಿಯಾದಲ್ಲಿ ಮೇಲ್ಸೇತುವೆ ನಿರ್ಮಿಸಬೇಕೆಂಬ ಆಗ್ರಹ. ಶಿರಿಯಾ ಅಭಿವೃದ್ಧಿ ಸಮಿತಿ ನೇತೃತ್ವದಲ್ಲಿ ನಡೆಸಲಾಯಿತು ಪ್ರತಿಭಟನಾ ಸಂಗಮ. ವಾರ್ತೆಗಳು ವಿವರವಾಗಿ. ಉಪ್ಪಳ ಜಂಕ್ಷನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಭಾರೀ ಅಗ್ನಿ ದುರಂತ ಸಂಭವಿಸಿದೆ. ಕೆಎಂ ಸ್ಟೋರ್ನ ಮೇಲ್ಭಾಗ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದ್ದು 10 ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದೆ. ಸ್ಥಳೀಯ ಪೊಲೀಸರು ಹಾಗೂ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಭಾರೀ ಅಗ್ನಿ ಅವಘಡ ಉಂಟಾದ ಉಪ್ಪಳ ಜಂಕ್ಷನ್ನಲ್ಲಿ ಕಾರ್ಯಾಚರಿಸುತ್ತಿದ್ದ ಯೂಸುಫ್ ಮಾಲಕತ್ವದಲ್ಲಿರುವ ಕೆಎಂ ಸ್ಟೋರ್ನ ಮೇಲ್ಭಾಗ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರುವುದು. ಘಟನೆಯಲ್ಲಿ ಸುಮಾರು 10 ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಉಂಟಾದ ಈ ಅವಘಡ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿತ್ತು. ಕೂಡಲೇ ಸ್ಥಳೀಯರು ಸ್ಥಳಕ್ಕೆ ಆಗಮಿಸಿ ಬೆಂಕಿ ಆರಿಸಲು ಪ್ರಯತ್ನಿಸಿದರು. ನಂತರ ಉಪ್ಪಳದ ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿಯನ್ನು ಆರಿಸಿದರು. ಈ ದುರಂತದಿಂದಾಗಿ ವ್ಯಾಪಾರಿ ಯೂಸುಫ್ಗೆ ಭಾರಿ ಮಟ್ಟದ ಆರ್ಥಿಕ ನಷ್ಟ ಸಂಭವಿಸಿದೆ. ಬೆಂಕಿ ಅವಘಡದಿಂದ ಹಲವಾರು ವಸ್ತುಗಳು ನಷ್ಟವಾಗಿದೆ. ಹೆಚ್ಚಿನ ಮಾಹಿತಿಗಳಿಗಾಗಿ ಲೋಕಲ್ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊಲೆ ಪ್ರಕರಣ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಆರೋಪಿಯಾದ ವ್ಯಕ್ತಿಯನ್ನು ಮಾರುವೇಷದಲ್ಲಿ ಆಗಮಿಸಿದ ಪೊಲೀಸರು ಬಂಧಿಸಿದ್ದಾರೆ. ಕೌಡಿಯಮ್ಮ ನಿವಾಸಿ ಪಿಎ ಮೊಹಮ್ಮದ್ನನ್ನಾಗಿದೆ ಕುಂಬಳೆ ಪೊಲೀಸರು ಬಂಧಿಸಿರುವುದು. ಆರೋಪಿಯ ಕಾರಿನಿಂದ 1.530 ಗ್ರಾಂ ಎಂಡಿಎಂಎ ವಶಕ್ಕೆ ಪಡೆಯಲಾಯಿತು. ಕೊಲೆ ಪ್ರಕರಣ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಕೋಡಿಯಮ್ಮ ನಿವಾಸಿ ಪಿಎ ಮೊಹಮ್ಮದ್ಗಾಗಿ ಕುಂಬಳೆ ಪೊಲೀಸರು ತನಿಖೆ ನಡೆಸುತ್ತಿದ್ದರು. ಈ ನಡುವೆ ಈತ ಕಾರಿನಲ್ಲಿ ಕೋಡಿಯಮ್ಮಕ್ಕೆ ಬರುತ್ತಿದ್ದಾನೆ ಎಂಬ ರಹಸ್ಯ ಮಾಹಿತಿ ಲಭಿಸಿದ್ದು ಎಸ್ಐ ಹಾಗೂ ಪೊಲೀಸರು ಮಾರುವೇಷದಲ್ಲೇ ಬಂದಿದ್ದಾರೆ. ರಾತ್ರಿ 9:30ಕ್ಕೆ ಮೊಹಮ್ಮದ್ ಕೋಡಿಯಮ್ಮ ಜಂಕ್ಷನ್ ತಲುಪಿದಾಗ ಪೊಲೀಸರು ಕಾರನ್ನು ತಡೆದು ನಿಲ್ಲಿಸಿ ಬಂಧಿಸಿದ್ದಾರೆ. 1.530 ಗ್ರಾಂ ಎಂಡಿಎಂಎಯನ್ನು ವಶಕ್ಕೆ ಪಡೆಯಲಾಯಿತು. ಕಾರಿನೊಳಗೆ ತಪಾಸಣೆ ನಡೆಸಿದಾಗ ಮಾದಕ ವಸ್ತು ಪತ್ತೆ ಮಾಡಲಾಯಿತು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಬಂಧಿತ ಮೊಹಮ್ಮದ್ ಯುವಕನನ್ನು ಕೊಲೆ ಮಾಡಿದ ಪ್ರಕರಣ, ನರಹತ್ಯೆ ಯತ್ನ ಪ್ರಕರಣ, ಅಪಹರಣ ಹಾಗೂ 4 ಕೆಜಿ ಗಾಂಜಾ ವಶಪಡಿಸಿಕೊಂಡ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು 2 ವಾರಗಳ ಕಾಲ ರಿಮಾಂಡ್ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬುರ್ಕಾ ಧರಿಸಿ ಆಗಮಿಸಿದ ಯುವಕನನ್ನು ಬಂಧನ ದಾಖಲಿಸಿದ ನಂತರ ಜಾಮೀನಿನ ಮೇಲೆ ಬಿಟ್ಟು ಕಳುಹಿಸಲಾಯಿತು. ಪಶ್ಚಿಮ ಬಂಗಾಳ ನಿವಾಸಿ ನಸೀಬುಲ್ ಎಂಬಾತನಾಗಿದ್ದಾನೆ ಬುರ್ಕಾ ಧರಿಸಿ ಆಗಮಿಸಿರುವುದು. അതിലല്ലേ ഇടപെടണ്ട, അത്രയല്ലേ നിർത്തട്ടോ. നമുക്ക് പിന്നെ പോകുമ്പോ മാറ്റിട്ട് പിന്നെ ആണല്ലേ വീഡിയോ ഉണ്ടല്ലോ പേടിക്കാ. ಬುರ್ಕಾ ಧರಿಸಿ ಆಗಮಿಸಿದ ಯುವಕನನ್ನು ಬಂಧನ ದಾಖಲಿಸಿದ ನಂತರ ಜಾಮೀನಿನ ಮೇಲೆ ಬಿಟ್ಟು ಕಳುಹಿಸಲಾಯಿತು. ಪಶ್ಚಿಮ ಬಂಗಾಳ ನಿವಾಸಿ ನಸೀಬುಲ್ ಎಂಬಾತನಾಗಿದ್ದಾನೆ ಬುರ್ಕಾ ಧರಿಸಿ ಆಗಮಿಸಿರುವುದು. ಗುರುವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಕುಂಬಳೆಪೇಟೆಯ ಬಸ್ ವೇಟಿಂಗ್ ಶೆಡ್ನಿಂದ ಈತನನ್ನು ವಶಕ್ಕೆ ಪಡೆಯಲಾಯಿತು. ಮಹಿಳೆಯರ ಸಮೀಪ ಕುಳಿತುಕೊಳ್ಳುವುದು, ನಿಲ್ಲುವುದು ಮಾಡಿದ ಬುರ್ಕಾಧಾರಿಯ ಚಲನವಲನದ ಬಗ್ಗೆ ಅನುಮಾನಗೊಂಡವರು ನಸೀಬುಲ್ನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕೆಲವು ವಾರಗಳ ಹಿಂದೆ ಕೆಲಸ ಅರಸಿ ಈತ ಕುಂಬಳೆಗೆ ಬಂದಿದ್ದ. ಹಲವೆಡೆ ಅಲೆದಾಡಿದರೂ ಕೆಲಸ ಸಿಗಲಿಲ್ಲ. ಈ ನಡುವೆ ಮನೆ ಅಂಗಡಿಗಳಿಗೆ ನುಗ್ಗಿ ಭಿಕ್ಷೆ ಬೇಡುತ್ತಿದ್ದ ಎಂದು ಪೊಲೀಸರು ಹೇಳುತ್ತಾರೆ.
ಮಹಿಳೆ ಎಂದು ತೋರಿಸಿದರೆ ಭಿಕ್ಷೆಯಾಗಿ ಹೆಚ್ಚು ಹಣ ಸಿಗುತ್ತದೆ ಎಂದು ಭಾವಿಸಿದ್ದಾನೆ. ಮಾತನಾಡಲು ಆಗದ ಮಹಿಳೆ ಎಂದು ತಿಳಿದು ಮನೆಯವರು 10 ರಿಂದ 50 ರೂಪಾಯಿವರೆಗೆ ಭಿಕ್ಷೆ ನೀಡಲಾರಂಭಿಸಿದರು. ಮಾರುವೇಷದ ಭಿಕ್ಷಾಟನೆಯ ಮೊದಲ ದಿನದಲ್ಲೇ ಅನಿರೀಕ್ಷಿತ ಮೊತ್ತ ಲಭಿಸಿದ ನಂತರ ಈತ ಇದನ್ನು ಮುಂದುವರಿಸಲು ನಿರ್ಧರಿಸಿದ್ದಾನೆ. ಈ ನಡುವೆ ಗುರುವಾರ ಮಧ್ಯಾಹ್ನ ಕುಂಬಳೆಪೇಟೆಯ ಬಸ್ ವೇಟಿಂಗ್ ಶೆಡ್ಗೆ ಆಗಮಿಸಿದ್ದಾನೆ. ಗಂಡಸರ ಸಮೀಪ ನಿಂತರೆ ಅನುಮಾನ ಬರಬಹುದು ಎಂದುಕೊಂಡು ಹೆಂಗಸರ ಸಮೀಪ ತೆರಳಿ ಅವರ ಪಕ್ಕ ಕುಳಿತಿದ್ದಾನೆ. ಆದರೆ ಅಲ್ಲಿದ್ದ ಮಹಿಳೆಯರು ಪಕ್ಕದಲ್ಲಿ ಕುಳಿತಿದ್ದ ವ್ಯಕ್ತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ವಿಷಯ ಬೆಳಕಿಗೆ ಬಂದಿದೆ. ಪಾದಗಳು ಮತ್ತು ಧರಿಸಿದ್ದ ಚಪ್ಪಲಿಯು ಪುರುಷರದ್ದೇ ಎಂದು ಖಚಿತಪಡಿಸಿಕೊಂಡ ನಂತರ ಅಲ್ಲಿದ್ದ ಮಹಿಳೆಯರು ಬೊಬ್ಬೆ ಹಾಕಿ ಜನರನ್ನು ಒಟ್ಟುಗೂಡಿಸಿದ್ದಾರೆ. ಅಷ್ಟರಲ್ಲಿ ಸ್ಥಳದಿಂದ ಪರಾರಿಯಾಗಲು ಯತ್ನಿಸಿದ ನಸೀಬುಲ್ನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಲಾಯಿತು. ನಸೀಬುಲ್ನನ್ನು ಠಾಣೆಗೆ ಕರೆತಂದು ವಿಚಾರಣೆಗೊಳಪಡಿಸಿದಾಗ ಈ ಮಾಹಿತಿ ತಿಳಿದಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಾದಕ ವಸ್ತು ಪ್ರಕರಣದಲ್ಲಿ ಆರೋಪಿಗೆ 10 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಎರಿಯಾಲ್ ಚೇರಂಗಯ್ಯ ಮೊಹಮ್ಮದ್ ಮರ್ಜೂಕ್ ಎಂಬಾತನಿಗೆ ಕಾಸರಗೋಡು ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಶಿಕ್ಷೆ ವಿಧಿಸಿದೆ. 2022ರ ಡಿಸೆಂಬರ್ 26ರಂದು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಕಾಸರಗೋಡು ರೈಲು ನಿಲ್ದಾಣದ ಸಮೀಪದ ಪಾರ್ಕ್ನಲ್ಲಿ ಗಾಂಜಾ ಸಿಗರೆಟ್ ಸೇದುತ್ತಿದ್ದವನನ್ನು ಹಿಡಿದು ತನಿಖೆ ನಡೆಸಿದಾಗ ಮಾರಾಟಕ್ಕೆ ಇಡಲಾಗಿದ್ದ 48 ಗ್ರಾಂ MDMA ಮೊಹಮ್ಮದ್ ಮರ್ಜೂಕ್ ಎಂಬಾತನಲ್ಲಿ ಪತ್ತೆಯಾಗಿದೆ ಎಂಬ ಪ್ರಕರಣದಲ್ಲಿ ಶಿಕ್ಷೆಯ ತೀರ್ಪು ನೀಡಿರುವುದು. 10 ವರ್ಷ ಕಠಿಣ ಸಜೆ ಮತ್ತು 1 ಲಕ್ಷ ರೂಪಾಯಿ ದಂಡ ವಿಧಿಸಿ ಕಾಸರಗೋಡು ಅಡಿಷನಲ್ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶೆ ಕೆ ಪ್ರಿಯಾ ಶಿಕ್ಷೆ ನೀಡಿರುವುದು. ದಂಡ ಪಾವತಿಸದಿದ್ದಲ್ಲಿ 3 ತಿಂಗಳ ಹೆಚ್ಚುವರಿ ಜೈಲು ಶಿಕ್ಷೆ ಅನುಭವಿಸಬೇಕು. ಕಾಸರಗೋಡು ಎಸ್ಐ ಆಗಿದ್ದ ವಿಷ್ಣು ಪ್ರಸಾದ್ ಎಂಬವರಾಗಿದ್ದಾರೆ. MDMA ವಶಕ್ಕೆ ಪಡೆದು ಆರೋಪಿಯನ್ನು ಬಂಧಿಸಿರುವುದು. ನಂತರ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿರುವುದು. ಕಾಸರಗೋಡು ಇನ್ಸ್ಪೆಕ್ಟರ್ ಆಗಿದ್ದ ಪಿ ಅಜಿತ್ ಕುಮಾರ್ ಆಗಿದ್ದರು. ಪ್ರಾಸಿಕ್ಯೂಷನ್ಗಾಗಿ ಅಡಿಷನಲ್ ಗವರ್ನಮೆಂಟ್ ಪ್ಲೀಡರ್ ಜಿ ಚಂದ್ರಮೋಹನ್ ಮತ್ತು ಅಡ್ವೊಕೇಟ್ ಚಿತ್ರಕಲಾ ಹಾಜರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಿಯಾಪದವು ಚಿಗುರುಪಾದಿಯಲ್ಲಿ 9 ಗ್ರಾಂ MDMAಯೊಂದಿಗೆ ವ್ಯಕ್ತಿಯ ಬಂಧನ. ಮಂಜೇಶ್ವರ ಎಸ್ಐ ಉಮೇಶ್ ಅವರ ನೇತೃತ್ವದಲ್ಲಿ ಪೊಲೀಸರ ತಂಡ ಈತನನ್ನು ಬಂಧಿಸಿದೆ. ಮಿಯಾಪದವು ಚಿಗುರುಪಾದಿಯಲ್ಲಿ MDMA ಸಾಗಿಸುತ್ತಿದ್ದ ವ್ಯಕ್ತಿಯನ್ನು ಬಂಧಿಸಲಾಯಿತು. ಪತ್ವಾಡಿ ಕಾರ್ಗಿಲ್ ಕಾಲೋನಿ ನಿವಾಸಿ ಸಿದ್ದಿಕ್ ಎಂಬಾತನನ್ನಾಗಿದೆ ಬಂಧಿಸಿರುವುದು. ಈತನಿಂದ 9 ಗ್ರಾಂ MDMAಯನ್ನು ವಶಕ್ಕೆ ಪಡೆಯಲಾಯಿತು. ಮಂಜೇಶ್ವರ ಎಸ್ಐ ಉಮೇಶ್ ಅವರ ನೇತೃತ್ವದಲ್ಲಿ ಪೊಲೀಸರ ತಂಡ ನಡೆಸಿದ ತನಿಖೆಯಲ್ಲಿ ಈತನನ್ನು ಬಂಧಿಸಿರುವುದು. ಈತನ ಬೈಕ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯ ಭಾಗವಾಗಿ ಶಿರಿಯ ಪ್ರದೇಶ ಪ್ರತ್ಯೇಕಗೊಳ್ಳುವ ಹಿನ್ನೆಲೆಯಲ್ಲಿ ಮೇಲ್ಸೇತುವೆ ನಿರ್ಮಿಸಬೇಕು ಎಂದು ಆಗ್ರಹಿಸಿ ಹೋರಾಟ ತೀವ್ರಗೊಳಿಸುತ್ತಿದ್ದಾರೆ ಸ್ಥಳೀಯರು. ಇದರ ಅಂಗವಾಗಿ ಶಿರಿಯ ಅಭಿವೃದ್ಧಿ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನಾ ಸಂಗಮ ನಡೆಸಲಾಯಿತು. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯ ಭಾಗವಾಗಿ ಶಿರಿಯ ಪ್ರದೇಶ ಪ್ರತ್ಯೇಕಗೊಳ್ಳುವ ಹಿನ್ನೆಲೆಯಲ್ಲಿ ಮೇಲ್ಸೇತುವೆ ನಿರ್ಮಿಸಬೇಕು ಎಂದು ಆಗ್ರಹಿಸಿ ಹೋರಾಟ ತೀವ್ರಗೊಳಿಸುತ್ತಿದ್ದಾರೆ ಸ್ಥಳೀಯರು. ಇದರ ಅಂಗವಾಗಿ ಶಿರಿಯ ಅಭಿವೃದ್ಧಿ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನಾ ಸಂಗಮ ನಡೆಸಲಾಯಿತು. ಶಿರಿಯ ಕುನ್ನಿಲ್, ಕರಾವಳಿ ಶಿರಿಯ ಎಂಬಿ ಪ್ರದೇಶಗಳನ್ನು ಸಂಪರ್ಕಿಸಲು ರಾಷ್ಟ್ರೀಯ ಹೆದ್ದಾರಿ, ರೈಲ್ವೆ ಲೈನ್ ಎಂಬಿವುಗಳನ್ನು ಸೇರಿಸಿ ಶಿರಿಯ ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲಾ ಬಸ್ ನಿಲ್ದಾಣದ ಸಮೀಪ ಮೇಲ್ಸೇತುವೆ ನಿರ್ಮಿಸಬೇಕು ಎಂಬುದು ಬೇಡಿಕೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿಯ ಪೂರ್ವ ಭಾಗದಲ್ಲಿ ಶಿರಿಯ ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆ ಸೇರಿದಂತೆ ಹಲವು ಶಿಕ್ಷಣ ಸಂಸ್ಥೆಗಳು ಇವೆ. ಖಾಸಗಿ ಶಾಲೆಗಳು, ಮದ್ರಸಗಳು, ಅಂಗನವಾಡಿಗಳು ಮತ್ತು ವಿವಿಧ ಆರಾಧನಾಲಯಗಳು 2 ಭಾಗಗಳಲ್ಲಾಗಿವೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದಿಂದ ಮಕ್ಕಳ ಶಾಲಾ വ്യാസംഗಕ್ಕೆ ತೊಂದರೆಯಾಗಲಿದೆ ಎಂದು സ്ഥലീയರು ആതങ്ക വ്യക്തപ്പെടുത്തിದರು. സ്കൂളുകളിലെ വിദ്യാർത്ഥികളും അതുപോലെ തന്നെ നാട്ടുകാരൊക്കെ ചേർന്ന് ഒരു സൂചനാ സമരം ഇങ്ങനെ തരുമ്പോൾ നിങ്ങൾ പ്രതീക്ഷിച്ചിരിക്കുക, ഏതായാലും ഞങ്ങൾക്ക് ഇങ്ങനത്തെ ഒരു മേൽപ്പാലം ഞങ്ങൾക്ക് നിർബന്ധമാണ്. ഞങ്ങൾക്ക് ഒറ്റപ്പെട്ട പ്രദേശമായ ശിരിയ എന്ന ഗ്രാമത്തെ ഞങ്ങൾക്ക് കൂട്ടിച്ചേർക്കേണ്ടതുണ്ട്. നമ്മളെ കുട്ടികൾക്കും ജീവനക്കാർക്കൊക്കെ നടന്നു വരാനുള്ള ഒരു സംരംഭമായി ആ മേൽപ്പാലം ഞങ്ങൾക്ക് ഇവിടെ നിർബന്ധമായും ഉണ്ടാവണം. ಈ ಬಗ್ಗೆ ಕಳೆದ ವಾರ ನಡೆದ ಜಿಲ್ಲಾ ಪಂಚಾಯಿತಿ ಆಡಳಿತ ಸಮಿತಿ ಸಭೆಯಲ್ಲಿ ತುರ್ತು ನಿರ್ಣಯ ಮಂಡಿಸಲಾಗಿತ್ತು. ಪ್ರತಿಭಟನಾ ಸಂಗಮವನ್ನು ಶಿರಿಯ ಅಭಿವೃದ್ಧಿ ಸಮಿತಿ ಚೇರ್ಮನ್ ಅಬ್ಬಾಸ್ KM ಓಣಂತ ಉದ್ಘಾಟಿಸಿದರು. ಕೋಶಾಧಿಕಾರಿ ಹನೀಫ್ PM ಶಿರಿಯ ಅಧ್ಯಕ್ಷತೆ ವಹಿಸಿದ್ದರು. ಮೊಹಮ್ಮದ್ ಹಾಜಿ ಶಿರಿಯ ಶಾಲಾ PTA ಅಧ್ಯಕ್ಷ ಶಾಫಿ ಸಾದಿ ಶಿರಿಯ, ಮಸೂದ್ ಶಿರಿಯ, ಇಬ್ರಾಹಿಂ ಕಯ್ಯರ್, ಮಾಜಿ ಪಂಚಾಯತ್ ಸದಸ್ಯ ಜಲೀಲ್ ಶಿರಿಯ, ಪ್ರಕಾಶ್, ಬಾಬು, ಹರೀಶ್, ಅಬ್ದುಲ್ಲಾ BM ಮುಂತಾದವರು ಪ್ರತಿಭಟನಾ ಸಂಗಮದಲ್ಲಿ ಭಾಗವಹಿಸಿದ್ದರು. ಸ್ಥಳೀಯರು, ಶಿರಿಯ ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಸೇರಿದಂತೆ 100 ಜನರು ಪ್ರತಿಭಟನೆಯ ಭಾಗವಾದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಇತಿಹಾಸ ಪ್ರಸಿದ್ಧ ಮದೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಿಸಲಿರುವ ಸೇವಾ ಕೌಂಟರ್ ಹಾಗೂ ಶೌಚಾಲಯ ಕಟ್ಟಡ ಸಂಕೀರ್ಣಕ್ಕೆ ಭೂಮಿ ಪೂಜೆ ನಡೆಯಿತು. ನಟರಾಜ ಕಲ್ಲುರಾಯ ಅವರ ಕಾರ್ಮಿಕತ್ವದಲ್ಲಾಗಿತ್ತು ಪೂಜೆ.
ಇತಿಹಾಸ ಪ್ರಸಿದ್ಧ ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಿಸಲಿರುವ ಸೇವಾ ಕೌಂಟರ್ ಹಾಗೂ ಶೌಚಾಲಯ ಕಟ್ಟಡ ಸಂಕೀರ್ಣಕ್ಕೆ ಭೂಮಿ ಪೂಜೆ ನಡೆಸಲಾಯಿತು. ನಟರಾಜ ಕಲ್ಲೂರಾಯ ಅವರ ಕಾರ್ಮಿಕತ್ವದಲ್ಲಾಗಿತ್ತು ಪೂಜೆ. ನವೀಕರಣ ಸಮಿತಿಯ ನಾರಾಯಣಯ್ಯ ಮಾಸ್ಟರ್, ಮುರಳಿಗಟ್ಟಿ ಪರಕಿಲ, ರವೀಂದ್ರ ರೈ, ದೇಗುಲದ ಸಿಬ್ಬಂದಿ ಕೆ ಶ್ಯಾಮ ಮಧ್ಯಸ್ಥ, ಎಂಜಿನಿಯರ್ ಅನಿಲ್ ಕುಮಾರ್ ಕಣ್ಣೂರು ಮೊದಲಾದವರು ಸಹಕರಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವೃದ್ಧಾಶ್ರಮಗಳನ್ನು ಅಳಿಸಿಬಿಡಬೇಕು ಹೊಸ ತಲೆಮಾರಿನ ಮೂಲಕ ಎಂಬ ಆಶಯದೊಂದಿಗೆ ಆಲ್ಟೆನ್ಹೈಮ್ ಒಕ್ಕೂಟದ ಆಶ್ರಯದಲ್ಲಿ ಡಾಕ್ಯುಮೆಂಟರಿ ಪ್ರದರ್ಶನ ಆಯೋಜಿಸಲಾಯಿತು. ಕಾಸರಗೋಡು ತೆಕ್ಕೆಲ್ ವೆಸ್ಟ್ ಜಿಯುಪಿ ಶಾಲೆಯಲ್ಲಾಗಿತ್ತು ಕಾರ್ಯಕ್ರಮ. ವೃದ್ಧಾಶ್ರಮಗಳನ್ನು ಅಳಿಸಿಬಿಡಬೇಕು ಎಂಬ ಆಶಯವನ್ನು ಪೂರ್ತಿಗೊಳಿಸುವುದರ ಭಾಗವಾಗಿ ಮಕ್ಕಳು ಪೋಷಕರನ್ನು ಸಂರಕ್ಷಿಸುವ ಅವಶ್ಯಕತೆಯ ಕುರಿತು ಅರಿವು ಮೂಡಿಸುವುದಕ್ಕಾಗಿ ಆಲ್ಟೆನ್ಹೈಮ್ ಒಕ್ಕೂಟದ ಆಶ್ರಯದಲ್ಲಿ ಡಾಕ್ಯುಮೆಂಟರಿ ಪ್ರದರ್ಶನ ಆಯೋಜಿಸಲಾಯಿತು. ಕಾಸರಗೋಡು ತೆಕ್ಕೆಲ್ ವೆಸ್ಟ್ ಜಿಯುಪಿ ಶಾಲೆಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಆಲ್ಟೆನ್ಹೈಮ್ ಒಕ್ಕೂಟದ ಜಿಲ್ಲಾ ಪ್ರತಿನಿಧಿ ಸುಲೈಖಾ ಮಾಹಿನ್ ನಿರ್ವಹಿಸಿದರು. ಶಾಲಾ ಪಿಟಿಎ ಅಧ್ಯಕ್ಷ ಅಬ್ದುಲ್ ಮುನೀರ್ ಟಿಎಂ ಡಾಕ್ಯುಮೆಂಟರಿಯ ಸ್ವಿಚ್ ಆನ್ ಕಾರ್ಯ ನೆರವೇರಿಸಿದರು. ಎಸ್ಆರ್ಜಿ ಸಂಚಾಲಕ ರಿಜಿ ಸ್ವಾಗತಿಸಿ ವಿದ್ಯಾರಂಗ ಸಂಯೋಜಕ ಜಿನೇಶ್ ಧನ್ಯವಾದವಿತ್ತರು. ಪ್ರದರ್ಶನದ ನಂತರ ವಿದ್ಯಾರ್ಥಿಗಳು ತಂದೆ ತಾಯಿಯರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವುದಿಲ್ಲ ಎಂದು, ವೃದ್ಧಾಶ್ರಮದಲ್ಲಿರುವವರನ್ನು ಸ್ವಂತ ಪೋಷಕರಂತೆ ಕಾಣುತ್ತೇವೆ ಮತ್ತು ಅವರಿಗಾಗಿ ದುಡಿಯುತ್ತೇವೆ ಎಂದು ಪ್ರತಿಜ್ಞೆ ಸ್ವೀಕರಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಗಳೂರಿನ ವಿದ್ಯಾವಂತ ಯುವಕರ ತಂಡವೊಂದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಒಂದನ್ನು ಹುಟ್ಟುಹಾಕಿದೆ. ಈ ಪ್ಲಾಟ್ಫಾರ್ಮ್ ಮೂಲಕ ಅವರದ್ದೇ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತಿದ್ದು, ಇದರ ಪ್ರಚಾರದ ಭಾಗವಾಗಿ ಗ್ರಾಹಕರಿಗೆ ಅದ್ಭುತ ಕೊಡುಗೆಗಳನ್ನು ನೀಡುತ್ತಿದೆ. ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ ಇಂಡಿಯಾ ಯೋಜನೆಯಂತೆ ಮಂಗಳೂರಿನ ವಿದ್ಯಾವಂತ ಯುವಕರ ತಂಡವೊಂದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಒಂದನ್ನು ಹುಟ್ಟುಹಾಕಿದೆ. ಈ ಪ್ಲಾಟ್ಫಾರ್ಮ್ ಮೂಲಕ ಅವರದೇ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತಿದ್ದು, ಇದರ ಪ್ರಚಾರದ ಭಾಗವಾಗಿ ಗ್ರಾಹಕರಿಗೆ ಅದ್ಭುತ ಕೊಡುಗೆಗಳನ್ನು ನೀಡುತ್ತಿದೆ. ಅಂದಹಾಗೆ ಡ್ರೀಮ್ ಅಂಡ್ ಡೀಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ DDGrab.com ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಮಂಗಳೂರಿನ ಉತ್ಸಾಹಿ ಯುವಕರ ತಂಡ ರಚಿಸಿದ ಆನ್ಲೈನ್ ಶಾಪಿಂಗ್ ವೇದಿಕೆಯಾಗಿದೆ. ಆನ್ಲೈನ್ ಶಾಪಿಂಗ್ನಲ್ಲಿ ಜಾಗತಿಕ ಮಟ್ಟದಲ್ಲಿ ಹೆಸರು ಗಳಿಸಿರುವ ಅಮೆಜಾನ್, ಫ್ಲಿಪ್ಕಾರ್ಟ್ಗೆ ಸರಿಸಮಾನವಾಗಿ ಬೆಳೆಯುವ ಉದ್ದೇಶದಿಂದ ಗ್ರಾಹಕರನ್ನು ಆಕರ್ಷಿಸುವ ಸಲುವಾಗಿ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳನ್ನು ನೀಡಲಾಗುತ್ತಿದೆ. ಇದು ಸಂಪೂರ್ಣವಾಗಿ ಕಾನೂನು ಪ್ರಕಾರ ನಡೆಯುವ ವಹಿವಾಟು ಆಗಿದ್ದು, ಸಂಸ್ಥೆಯ ಲಾಭದ 5% ಗ್ರಾಹಕರಿಗೆ ಉಡುಗೊರೆಯಾಗಿ ನೀಡುತ್ತಿದೆ. ಇದು ದೇಶದಲ್ಲೇ ಉದ್ಯೋಗ ಸೃಷ್ಟಿಸುವ ನಿಟ್ಟಿನಲ್ಲಿ ರಚಿಸಿದ ವ್ಯಾಪಾರ ಸಂಸ್ಥೆಯಾಗಿದೆ. ದೇಶದಲ್ಲೇ ಪ್ರತಿ ವರ್ಷ 3 ಕೋಟಿಯಷ್ಟು ಜನ ಪದವಿ, ಸ್ನಾತಕೋತ್ತರ ಪದವಿ ಪೂರೈಸಿ ಹೊರಬರುತ್ತಿದ್ದು, ಈ ಪೈಕಿ ಕೇವಲ 1 ಕೋಟಿಯಷ್ಟು ಜನರಿಗೆ ಮಾತ್ರ ಉದ್ಯೋಗ ಸಿಗುತ್ತಿದೆ. ಈ ನಿಟ್ಟಿನಲ್ಲಿ ಇಂತಹ ಉದ್ಯೋಗ ಸೃಷ್ಟಿ ಮಾಡುವ ಕಂಪನಿಗಳು ದೇಶದಲ್ಲಿ ಆರಂಭವಾಗಬೇಕಾಗಿದೆ ಅನ್ನುತ್ತಾರೆ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮೊಹಮ್ಮದ್ ಸುಹೈಲ್. ನಾವು ಈ ಒಂದು ವ್ಯವಹಾರನ ಯಾವ ರೀತಿ, ನಾನು ಮೊದಲ ಬಾರಿಗೆ ಈ ಒಂದು ವ್ಯವಹಾರವನ್ನು ನೋಡಿದಾಗ 2015-16 ನೋಡಿದಾಗ ನನಗೇನು ಅನಿಸ್ತು ಅಂತ ಹೇಳಿದರೆ, ಇದು ಇಲ್ಲಿಗಲಿ ತುಂಬ ಜನರು ನಡೆಸ್ತಾ ಇದ್ದಾರೆ. ಇದಕ್ಕೆ ಯಾವುದೇ ರೀತಿಯ ಟ್ಯಾಕ್ಸೇಷನ್ ಆಗಿರ್ಬೋದು, GST ಆಗಿರ್ಬೋದು ಅವರು ಕಟ್ತಾ ಇಲ್ಲ, RBI ರೂಲ್ಸ್ ಅಂಡರಲ್ಲಿ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಗಮನ ಬಂತು. ಯಾಕಂತ ಹೇಳಿದರೆ ನಾನು ಮಾರ್ಕೆಟಿಂಗ್ ಫೀಲ್ಡಲ್ಲಿ 9 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಸೊ ಅದರಿಂದಾಗಿ ನಾನು ಅರ್ಥ ಮಾಡಿಕೊಂಡೆ, ಇದರಲ್ಲಿ ಕೆಲವೊಂದು ಆ್ಯಕ್ಟ್ ವಯೋಲೇಷನ್ಸ್ಗಳು ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ನೀವು ಪಬ್ಲಿಕ್ಕಿಂದ ಫಂಡ್ ಕಲೆಕ್ಟ್ ಮಾಡಬೇಕಂತ ಹೇಳಿ ಆದರೆ ನಿಮಗೆ ಲೈಕ್ RBI ಅಂಡರಲ್ಲಿ ನೀವು ರಿಜಿಸ್ಟರ್ಡ್ ಆಗಿರಬೇಕು. ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇದರ ಸರ್ಟಿಫಿಕೇಶನ್ ರಿಜಿಸ್ಟ್ರೇಷನ್ ನಿಮಗೆ ಬೇಕು. ಅಂದರೆ ಮಾತ್ರ ನೀವು ಪಬ್ಲಿಕ್ಕಿಂದ ಫಂಡ್ ಕಲೆಕ್ಟ್ ಮಾಡ್ಬೋದು. ಅಥವಾ ಇನ್ನೊಂದು ವಿಚಾರ ನೋಡೋದಾದರೆ NBFC ಆಗಿರಬೇಕು, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಆಗಿರಬೇಕು, ನಾವು ಅಥವಾ ಒಂದು ಬ್ಯಾಂಕ್ ಆಗಿರಬೇಕು. ಅಂದರೆ ಮಾತ್ರ ಪಬ್ಲಿಕ್ ಫಂಡನ್ನು ಕಲೆಕ್ಟ್ ಮಾಡುವಂಥ ಪರ್ಮಿಷನ್ ಸಿಗುವಂಥದ್ದು. ಸೊ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲಿ ಇಲ್ಲ. ಇಲ್ಲಿ ಈ ಒಂದು ವಿಚಾರದಲ್ಲಿ ಏನಾಗುತ್ತೆ, ಬಡ್ಸ್ ಆ್ಯಕ್ಟ್ ಕೂಡ ಲಾಗು ಆಗುತ್ತೆ. ಗೌರ್ಮೆಂಟ್ ರೆಗ್ಯುಲೇಟ್ ಮಾಡದೇ ಇರುವಂಥ ಇರ್ರೆಗ್ಯುಲೇಟೆಡ್ ಡೆಪಾಸಿಟ್ಸ್ ಆ್ಯಂಡ್ ವಿಡ್ರಾಲ್ಸ್, ಇದನ್ನು ಗೌರ್ಮೆಂಟ್ ರೆಗ್ಯುಲೇಟ್
ಕ್ಯಾಲ್ಕುಲೇಟ್ ಮಾಡದಿರುವಂಥ ಒಂದು ದುಡ್ಡನ್ನು ನಮ್ಮ ಅಕೌಂಟಿಗೆ ಒಂದು ವಿಧಾನದಲ್ಲಿ ತಗೊಳ್ಳುವಂಥದ್ದು ಅಥವಾ ಅದನ್ನು ವಿಡ್ರಾ ಮಾಡುವಂಥ ಅಥವಾ ಕಳಿಸುವಂಥದ್ದು. ಸೊ ಇದನ್ನು ನಾವು ಸ್ಟಡಿ ಮಾಡಿದ್ವಿ, ಈ ಒಂದು ಆ್ಯಕ್ಟ್ಗಳನ್ನು ಸ್ಟಡಿ ಮಾಡಿದ್ವಿ. ಈ ನೋಡಿದಂಥ ಸಂದರ್ಭದಲ್ಲಿ ನಮಗೇನು ಅನಿಸ್ತು ಅಂತ ಹೇಳಿದ್ರೆ, ಈ ಒಂದು ಬಹುಮಾನ ನೀಡುವ ಒಂದು ವಿಧಾನ ಏನಿದೆ ಇದರಿಂದ ಜನರಂತೂ ಖಂಡಿತ ಆಕರ್ಷಿತರಾಗ್ತಾರೆ. ಇನ್ನು ಸಂಸ್ಥೆಯು ಉದ್ಯೋಗ ಸೃಷ್ಟಿಯ ಜೊತೆಗೆ ಗ್ರಾಹಕರಿಗೆ ಉಳಿತಾಯ ಯೋಜನೆಯನ್ನು ನೀಡುತ್ತಿದ್ದು, ಈ ಕಂಪನಿಯಲ್ಲಿ ನೀವು ತೊಡಗಿಸಿಕೊಳ್ಳಬಹುದಾಗಿದೆ ಎಂದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಭಿಜಿತ್ ದಾಸ್, ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮಹದೇವಸ್ವಾಮಿ ಹೇಳಿದ್ದಾರೆ. ನ್ಯೂಸ್ ಬ್ಯೂರೋ, ಮಂಗಳೂರು. ಪುತ್ತಿಗೆ ಶ್ರೀ ಕಿನ್ನಿಮಾಣಿ ದೈವ ಮತ್ತು ಶ್ರೀ ಸುಬ್ರಾಯ ದೇವಸ್ಥಾನದಲ್ಲಿ ದೀಪಾರಾಧನೆ ಸಹಿತ 24ನೇ ವರ್ಷದ ವಿಶೇಷ ಕಾರ್ತಿಕ ಪೂಜೆ ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಪುತ್ತಿಗೆ ಶ್ರೀ ಕಿನ್ನಿಮಾಣಿ ದೈವ ಮತ್ತು ಶ್ರೀ ಸುಬ್ರಾಯ ದೇವಸ್ಥಾನದಲ್ಲಿ ದೀಪಾರಾಧನೆ ಸಹಿತ 24ನೇ ವರ್ಷದ ವಿಶೇಷ ಕಾರ್ತಿಕ ಪೂಜೆ ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ. ದೇಲಂಪಾಡಿ ಗಣೇಶ ತಂತ್ರಿಗಳ ಮಾರ್ಗನಿರ್ದೇಶನದಲ್ಲಿ ಕ್ಷೇತ್ರ ಅರ್ಚಕರಾದ ರಾಮಕೃಷ್ಣಮಯ್ಯ ಹಾಗೂ ಸುಬ್ರಹ್ಮಣ್ಯಮಯ್ಯ ಅವರ ಕಾರ್ಮಿಕತ್ವದಲ್ಲಿ ಕಾರ್ತಿಕ ಪೂಜೆ ನಡೆಯುತ್ತಿದೆ. ಗುರುವಾರ ಸಾಯಂಕಾಲ ಶ್ರೀ ಕಾಳಿಕಾಂಬ ಭಜನಾ ಸಂಘ ಮದೂರು ಇವರ ವತಿಯಿಂದ ಭಜನೆ ನಡೆಯಿತು. ನಂತರ ಪೂಜೆ, ಪ್ರಸಾದ ವಿತರಣೆ ನಡೆಯಿತು. ಅನ್ನ ಸಂತರ್ಪಣೆಯೂ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಸರ್ವಿಸ್ ಪೆನ್ಷನರ್ಸ್ ಲೀಗ್ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಲೆಕ್ಟರೇಟ್ನ ಮುಂಭಾಗದಲ್ಲಿ ಧರಣಿ ನಡೆಸಲಾಯಿತು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡಾಗಿತ್ತು ಧರಣಿ. 7 ತಿಂಗಳು ದಾಟಿದ ಸಚಿವ ಮಟ್ಟದ ಭರವಸೆಗಳನ್ನು ಈಡೇರಿಸಬೇಕು, ಕಲೆಕ್ಷನ್ ನೌಕರರೊಂದಿಗಿರುವ ಮಾತುಗಳನ್ನು ಪಾಲಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ಸರ್ವಿಸ್ ಪೆನ್ಷನರ್ಸ್ ಲೀಗ್ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಲೆಕ್ಟರೇಟ್ ಮುಂಭಾಗದಲ್ಲಿ ಧರಣಿ ನಡೆಸಲಾಯಿತು. ಧರಣಿ ಹೋರಾಟದಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ದರು. ಮುಸ್ಲಿಂ ಲೀಗ್ ಜಿಲ್ಲಾ ಕಾರ್ಯದರ್ಶಿ ಅಬ್ದುಲ್ಲಾ ಕುഞ്ഞി ചെർക്കള ധരണിಯನ್ನು ഉദ്ഘാಟಿಸಿದರು. അതിശക്തമായ സമര പോരാട്ടങ്ങളും പെൻഷൻകാരുടെ പ്രയാസങ്ങളും അവരുടെ ദുരിതങ്ങളും ഒക്കെ ഏറ്റെടുത്തുകൊണ്ട് സർക്കാരിന് മുമ്പിൽ അതിശക്തമായ നിലപാടും സമീപനവുമായിക്കൊണ്ട് സ്വീകരിച്ച് മുന്നോട്ടു പോകാൻ വേണ്ടി കഴിയുന്നുണ്ട്. അതുകൊണ്ട് തീർച്ചയായും ഈ സമരം ഒരു സൂചന മാത്രമാണ്. സൂചന കൊണ്ട് ഈ സർക്കാർ പലതും പഠിച്ചിട്ടില്ലെങ്കിൽ തീർച്ചയായും ഓരോ കോടതികളിൽ നിന്നായി കേരളത്തിലെ പ്രതിപക്ഷത്തെ ആളുകൾക്കെതിരായിക്കൊണ്ട് നിരന്തരമായി കോടതി കേസും വ്യവഹാരങ്ങളുമായിക്കൊണ്ട് ചുറ്റിക്കറിയുമ്പോൾ കോടതികളിൽ നിന്ന് പോലും ഈ ഗവൺമെന്റിന് അതിശക്തമായ തിരിച്ചടികളാണ് നേരിട്ടുകൊണ്ടിരിക്കുന്നത്. ಜಿಲ್ಲಾಧ್ಯಕ್ಷ ಮಕಾರ್ ಮಾಸ್ಟರ್ ಅಧ್ಯಕ್ಷತೆ ವಹಿಸಿದ್ದರು. ಮುಸ್ಲಿಂ ಲೀಗ್ ಜಿಲ್ಲಾ ಕಾರ್ಯದರ್ಶಿ ಮೂಸಾ ಬಿ ಚೆರ್ಕಳ, ಎಸ್ಟಿಯು ಜಿಲ್ಲಾಧ್ಯಕ್ಷ ಎ ಅಹಮದ್ ಹಾಜಿ, ಎಸ್ಸಿಯು ರಾಜ್ಯ ಕಾರ್ಯದರ್ಶಿಗಳಾದ ನಾಸರ್ ನಂಗಾರತ್, OM ಶಫೀಕ್, ಅಬ್ದುಲ್ಲಾ ಚಾಲ, ಮಜಿದ್ ಸಂತೋಷ್ ನಗರ, ಮಾಹಿನ್ ಮಾಸ್ಟರ್, ಶಾಫಿ ಮಾಪಿಲಕೊಂಡ್ ಮುಂತಾದವರು ಮಾತನಾಡಿದರು. ಕೇರಳ ಸರ್ವಿಸ್ ಪೆನ್ಷನರ್ಸ್ ಲೀಗ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಫರುಲ್ಲಾ ತಂಗಳ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ರೆವೆನ್ಯೂ ಜಿಲ್ಲಾ ಸ್ಕೂಲ್ ಕಲೋತ್ಸವ ನಗರಿಯಲ್ಲಿ ತಿಂಡಿ ಅಂಗಡಿ ತೆರೆದಿದೆ. NSS GHSS ಉದಿನೂರು ಘಟಕ ಹಾಗೂ ಸೌಹಾರ್ದ ಕ್ಲಬ್ ಶಾಲಾ ಪ್ರಾಂಶುಪಾಲೆ PV ಲೀನಾ ತಿಂಡಿ ಅಂಗಡಿಯ ಉದ್ಘಾಟನೆಯನ್ನು ನೆರವೇರಿಸಿದರು. ಕಾಸರಗೋಡು ರೆವೆನ್ಯೂ ಜಿಲ್ಲಾ ಸ್ಕೂಲ್ ಕಲೋತ್ಸವ ನಗರಿಯಲ್ಲಿ ನ್ಯಾಷನಲ್ ಸರ್ವಿಸ್ ಸ್ಕೀಮ್ GSS ಉದಿನೂರು ಘಟಕ ಹಾಗೂ ಸೌಹಾರ್ದ ಕ್ಲಬ್ನ ಸಂಯುಕ್ತ ಆಶ್ರಯದಲ್ಲಿ ತಿಂಡಿ ಅಂಗಡಿ ತೆರೆದರು. ಶಾಲಾ ಪ್ರಾಂಶುಪಾಲೆ PV ಲೀನಾ ತಿಂಡಿ ಅಂಗಡಿಯ ಉದ್ಘಾಟನೆಯನ್ನು ನೆರವೇರಿಸಿದರು. ಸಮಾಜ ಸೇವಾ ಚಟುವಟಿಕೆಗಳಿಗೆ ನಿಧಿ ಶೇಖರಿಸಬೇಕು ಎಂಬ ಗುರಿ ಇಟ್ಟುಕೊಂಡಾಗಿದೆ ತಿಂಡಿ ಅಂಗಡಿ ಕಾರ್ಯನಿರ್ವಹಿಸುವುದು. ವಾಲಂಟಿಯರ್ಗಳು ಮನೆಗಳಲ್ಲಿ ತಯಾರಿಸಿ ತರುವ ಫಲಾಹಾರಗಳಾಗಿದೆ ಅಂಗಡಿಯಲ್ಲಿ ಲಭ್ಯವಾಗುತ್ತಿರುವುದು. ಪ್ರೋಗ್ರಾಂ ಆಫೀಸರ್ ವಲ್ಸನ್ ತೆಲಪ್ರವನ್, ಸೌಹಾರ್ದ ಕ್ಲಬ್ ಸಂಯೋಜಕ ಶ್ಯಾಮ P ಎಂಬುವರ ನೇತೃತ್ವದಲ್ಲಾಗಿದೆ ತಿಂಡಿ ಅಂಗಡಿ ಕಾರ್ಯನಿರ್ವಹಿಸುತ್ತಿರುವುದು. ಇತರ ಅಧ್ಯಾಪಕರ ಸಂಪೂರ್ಣ ಸಹಕಾರದೊಂದಿಗೆ ಅಂಗಡಿ ನಡೆಯುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪ್ಪಳ ಜಂಕ್ಷನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಭಾರಿ ಅಗ್ನಿ ದುರಂತ. KM ಸ್ಟೋರ್ನ ಮೇಲ್ಭಾಗ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ. 10 ಲಕ್ಷ ರೂಪಾಯಿ ನಷ್ಟ. ಮಾರುವೇಷದಲ್ಲಿ ಬಂದ ಪೊಲೀಸರು, ಹಲವು ಪ್ರಕರಣಗಳಲ್ಲಿ ಆರೋಪಿಯಾದ ವ್ಯಕ್ತಿಯ ಬಂಧನ.
ಬುರ್ಕಾ ಧರಿಸಿ ಆಗಮಿಸಿದ ಯುವಕ ಬಂಧನ ದಾಖಲಿಸಿ ನಂತರ ಜಾಮೀನಿನ ಮೇಲೆ ಬಿಡುಗಡೆ. ಮಾದಕ ವಸ್ತು ಪ್ರಕರಣದ ಆರೋಪಿಗೆ 10 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 1 ಲಕ್ಷ ರೂಪಾಯಿ ದಂಡ. ಶಿಕ್ಷೆ ವಿಧಿಸಿದ ಕಾಸರಗೋಡು ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ. ಮೇಯ ಪದವಿನಲ್ಲಿಯೂ ಎಂಡಿಎಂಎಯೊಂದಿಗೆ ವ್ಯಕ್ತಿಯ ಬಂಧನ. ಶಿರಿಯಾದಲ್ಲಿ ಮೇಲ್ಸೇತುವೆ ನಿರ್ಮಿಸಬೇಕೆಂಬ ಆಗ್ರಹ. ಶಿರಿಯಾ ಅಭಿವೃದ್ಧಿ ಸಮಿತಿ ನೇತೃತ್ವದಲ್ಲಿ ನಡೆಸಲಾಯಿತು ಪ್ರತಿಭಟನಾ ಸಂಗಮ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.